400 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ನಿಷೇಧಿತ 2,000 ರೂಪಾಯಿ ಮುಖಬೆಲೆಯ ನೋಟುಗಳಿದ್ದ 2 ಕಂಟೈನರ್ಗಳನ್ನು ಹೈಜಾಕ್ ಮಾಡಲಾಗಿದೆ. ಗೋವಾದಿಂದ ಮಹಾರಾಷ್ಟ್ರಗೆ ಸಾಗಿಸುತ್ತಿದ್ದಾಗ ಬೆಳಗಾವಿಯ ಚೋರ್ಲಾ ಘಾಟ್ನಲ್ಲಿ ಹೈಜಾಕ್ ಮಾಡಲಾಗಿದ್ದು, ಈ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. 2025ರ ಅಕ್ಟೋಬರ್ 16ರಂದು ಈ ದರೋಡೆ ನಡೆದಿದೆ. ಈ ದರೋಡೆ ಪ್ರಕರಣ ಅಂತಾರಾಜ್ಯ ಮಟ್ಟದ್ದಾಗಿದ್ದು, ಕರ್ನಾಟಕ, ಗೋವಾ ಹಾಗೂ ಮಹಾರಾಷ್ಟ್ರ 3 ರಾಜ್ಯಗಳ ಪೊಲೀಸರು ವಿಶೇಷ ತನಿಖಾ ತಂಡದ ಮೂಲಕ ತನಿಖೆ ನಡೆಸುತ್ತಿದ್ದಾರೆ. ಭಾರಿ ಮೊತ್ತದ ಹಣವು ಮಹಾರಾಷ್ಟ್ರದ ಖ್ಯಾತ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶೋರ್ ಶೇಟ್ ಅವರಿಗೆ ಸೇರಿತ್ತು. ಈ ಕಂಟೈನರ್ಗಳಲ್ಲಿ 400 ಕೋಟಿ ರೂಪಾಯಿಗಿಂತಲೂ ಅಧಿಕ ನಗದು ಹಣ ಸಾಗಿಸಲಾಗುತ್ತಿತ್ತು ಎಂಬ ಮಾಹಿತಿ ಇದೀಗ ಅಧಿಕೃತ ದಾಖಲೆಗಳಲ್ಲಿ ಉಲ್ಲೇಖವಾಗಿದೆ. ಮಹಾರಾಷ್ಟ್ರ ಪೊಲೀಸರು ತಕ್ಷಣ ಕಾರ್ಯಾಚರಣೆ ಆರಂಭಿಸಿ 5 ಆರೋಪಿಗಳನ್ನು ಬಂಧಿಸಿದ್ದಾರೆ. ಅಪಹರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಎಸ್ಐಟಿ ರಚಿಸಿ ಆದೇಶ ಹೊರಡಿಸಿದ್ದಾರೆ. ಎಲ್ಲಾ ಆಯಾಮಗಳಲ್ಲಿ ತನಿಖೆ ನಡೆಸುವಂತೆ ಸೂಚಿಸಲಾಗಿದೆ. ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ನಡೆದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಈ ಹಣ ಬಳಕೆ ಆಗಿರುವ ಸಾಧ್ಯತೆಯೂ ಇದೆ ಅನ್ನೋ ಅನುಮಾನ ದಟ್ಟವಾಗಿದೆ. ಈ ಕಿಡ್ನಾಪಕ್ಕೆ ಕಾರಣ ಇವನು ಒಂದು 400 ಕೋಟಿ ರೂಪಾಯಿ ರಾಬರಿ ಮಾಡಿರೋದಲ್ಲಿ ಭಾಗಿಯಾಗಿರೋದಾಗಿ ನಮಗೆ ಬಂದಿದೆ ಅಂತ ಪೊಲೀಸರು ನಮಗೆ ಲೆಟ್ರನ್ನು ಬರೆದಿರ್ತಾರೆ. ಇದು ಚೋರ್ಲೆ ಘಾಟ್ ಅಂದರೆ ಬರೀತಾರೆ. ಇದರಲ್ಲಿ ಇದು ಬಿಟ್ಟು ಮಾಹಿತಿ ಯಾವುದೂ ಇಲ್ಲ. ಈ ಲೆಟ್ರ್ ಬಂದಾದ ನಂತರ ನಾವು ಇಲ್ಲಿಂದ ಒಂದು ನಮ್ಮ ಸಬ್ ಇನ್ಸ್ಪೆಕ್ಟರ್ ಮತ್ತು ಒಂದು 3 ಜನ ಮರಾಠಿ ಬರೋವರನ್ನು ನಾಸಿಕ್ ಜಿಲ್ಲೆಗೆ ಕಳಿಸಿದ್ದೀವಿ. 21ನೇ ತಾರೀಕು ಅಲ್ಲಿ ಹೋಗಿ ರೀಚ್ ಆಗಿರೋರು ಅಲ್ಲಿ ನಾಸಿಕ್ ಜಿಲ್ಲೆಯಲ್ಲಿ ಇರುವ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು SIT ಟೀಮನ್ನು ಕೂಡ ಒಂದು ಇತ್ತೀಚೆಗೆ ಫಾರ್ಮ್ ಮಾಡಿರೋದು ಕಂಡು ಬಂದಿರುತ್ತದೆ. ಅವ್ರ ಕಡೆ ಮಾತಾಡೋ ಸಂದರ್ಭದಲ್ಲಿ ಅಕ್ಯೂಸ್ಡ್ ಯಾರ್ಯಾರು ಕಿಡ್ನಾಪ್ ಮಾಡಿದಾರೋ ಅವ್ರ ಕಡೆ ನಮಗೆ ಮಾತಾಡೋದಕ್ಕೆ ಅವಕಾಶ ಸಿಕ್ಕಿಲ್ಲ. ಆಲ್ರೆಡಿ SIT ಟೀಮ್ ವಿಚಾರಣೆ ನಡೀತಾ ಇದೆ. ಆ ಇಂಟ್ರಾಗೇಷನ್ ಅಫೆಕ್ಟ್ ಆಗುತ್ತೆ ಅಂದರೆ ಹೇಳಿಬಿಟ್ಟು ನಮಗೆ ಅವ್ರ ಜೊತೆ ಯಾರು ಕಿಡ್ನಾಪ್ ಮಾಡಿದಾರೋ ಅವ್ರ ಜೊತೆ ಮಾತಾಡೋಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ನಾವು ಮಾತಾಡಿರೋದು ಸಂದೀಪ್ ದತ್ತಾ ಪಾಟೀಲ್ ಜೊತೆ ನಮ್ಮ ಪೊಲೀಸ್ ಅವರು ಹೋಗಿ ವಿಚಾರಣೆ ಮಾಡಿದ್ದಾರೆ ಮತ್ತು ಮಾತಾಡಿದ್ದಾರೆ. ಅವನು ಹೇಳೋದು, ಸರ್ ನನ್ನ ಕಿಡ್ನಾಪ್ ಮಾಡಿರೋರು ನನ್ನ ಕಡೆ ಹೇಳಿದ್ದಾರೆ, ಇಂಥಾಗ ಒಂದು 400 crore ರಾಬರಿ ಆಗಿದೆ ಅಂದರೆ ಹೇಳಿದ್ದಾರೆ ಅಂತ ಹೇಳಿರೋದು. ಅವನು ಯಾವುದೂ ನೋಡಿಲ್ಲ. ನೋಡಿರೋರು ಪ್ರಾಬಬ್ಲಿ ಈ 4 ಜನ ಇಲ್ಲ. ಈ 4 ಜನವನ್ನು ಟೀಮ್ ಕಟ್ಟಿ ಇದು ಮಾಡಿರೋದು ವಿರಾಟ್ ಗಾಂಧಿ ಎಂಬವನು. ಇವರಲ್ಲಿ ಯಾರೋ ಒಬ್ಬರಕ್ಕೆ ಗೊತ್ತಿರಬೇಕು. ಅವರ ಬಗ್ಗೆ ಆಲ್ರೆಡಿ SIT ವಿಚಾರಣೆ ಮಾಡ್ತಾ ಇದೆ. ನಮಗೆ ಅವಕಾಶ ಸಿಕ್ಕಿಲ್ಲ. ಇದ್ರ ಬಗ್ಗೆ ನಾವು ನಿಮ್ಮ ಕೋಆಪರೇಷನ್ ಅಡಿಷನಲ್ ಇನ್ಫಾರ್ಮೇಷನ್ ಯಾವುದೇ ಇದೆ ಅಂದರೆ ಕೊಡಿ ಅಂದರೆ ನಾವು ಮಾಹಿತಿಯನ್ನು ಕೂಡ ಲೆಟ್ರನ್ನು ಕೂಡ ನಾವು ಬರೆದಿದ್ದೀವಿ. 400 ಕೋಟಿ ರೂಪಾಯಿ ನೋಟುಗಳಿದ್ದ 2 ಕಂಟೈನರ್ಗಳನ್ನು ಬೆಳಗಾವಿಯ ಚೋರ್ಲಾ ಘಾಟ್ನಲ್ಲಿ ಹೈಜಾಕ್ ಮಾಡಲಾಗಿದೆ. ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿದ್ದು, ಮಹಾರಾಷ್ಟ್ರ ಪೊಲೀಸರು ನಮ್ಮ ಪೊಲೀಸರಿಗೆ ಪತ್ರ ಬರೆದಿದ್ದಾರೆ. ತನಿಖೆಯಲ್ಲಿ ನಮ್ಮ ಸರ್ಕಾರದ ಸಹಾಯ ಬೇಕಾಗುತ್ತೆ ಅಂತ ಮಾಹಿತಿ ಕೇಳಿದ್ದಾರೆ. ಅದರ ಬಗ್ಗೆ ಹೆಚ್ಚು ಮಾಹಿತಿ ಕೇಳಿದ್ದೇನೆ. ತನಿಖೆ ಇನ್ನೂ ಪ್ರಾರಂಭಿಕ ಹಂತದಲ್ಲಿದೆ. ಹೆಚ್ಚಿನ ಮಾಹಿತಿ ಸಿಕ್ಕಿದ ಮೇಲೆ ನಮ್ಮ ರಾಜ್ಯದ ಪೊಲೀಸರು ಏನು ಕ್ರಮ ತೆಗೆದುಕೊಳ್ಳಬೇಕು ಅನ್ನೋದನ್ನ ಪರಿಶೀಲಿಸುತ್ತಾರೆ ಅಂತ ಹೇಳಿದ್ರು. ಇಲ್ಲ, ಮಹಾರಾಷ್ಟ್ರ ಪೊಲೀಸ್ನವರು ನಮ್ಮ ಪೊಲೀಸ್ನವರಿಗೆ ಪತ್ರ ಬರೆದಿದ್ದಾರೆ. ಅದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೂಡ ನಾನು ಕೇಳಿದ್ದೇನೆ. ಯಾಕೆಂದರೆ ಅದು ಇನ್ನೂ ಇನಿಷಿಯಲ್ ಸ್ಟೇಜಸ್ಸಲ್ಲಿದೆ. ನಮಗೆ ಮಾಹಿತಿಗಳು ಸರಿಯಾಗಿ ಇನ್ನೂ ಸಿಕ್ಕಿಲ್ಲ. ಮಾಹಿತಿ ಬಂದ ಮೇಲೆ ನಾವೇನು ಕ್ರಮ ತಗೋಬೇಕು, ನಮ್ಮ ಇನ್ವಾಲ್ವ್ಮೆಂಟ್, ನಮ್ಮ ರಾಜ್ಯದ ಪೊಲೀಸ್ ಇನ್ವಾಲ್ವ್ಮೆಂಟ್ ಏನಿರುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಅದನ್ನು ಪರಿಶೀಲನೆ ಮಾಡಿ ನನಗೆ ಮಾಹಿತಿ ಕೊಡಿ ಅಂತೇಳಿ ಕೇಳಿದ್ದೇನೆ. ಹೆಲ್ಪ್ ಕೇಳಿದ್ದಾರೆ ಸರ್ ಲೆಟ್ರಲ್ಲಿ ಮಹಾರಾಷ್ಟ್ರದವರು? ಹೆಲ್ಪ್ ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡುವಾಗ ನಮ್ಮ ಸಹಕಾರನೂ ಬೇಕಾಗ್ತದೆ ಅನ್ನೋ ರೀತಿಯಲ್ಲಿ ಕೇಳಿದ್ದಾರೆ. ಕರ್ನಾಟಕ ಗೋವಾ ಗಡಿಯಲ್ಲಿ 400 ಕೋಟಿ ರಾಬರಿ ಪ್ರಕರಣ ಸಂಬಂಧ ಖದೀಮರು ಚೋರ್ಲಾ ಘಾಟ್ ಪ್ರದೇಶ ಆಯ್ಕೆ ಮಾಡಿಕೊಂಡಿದ್ದರ ಬಗ್ಗೆ ಅಸಲಿ ಕಾರಣ ಬಹಿರಂಗವಾಗಿದೆ. ಗೋವಾ, ಮಹಾರಾಷ್ಟ್ರ, ಕರ್ನಾಟಕ ಮಧ್ಯೆ ಇರುವ ಈ ಚೋರ್ಲಾ ಘಾಟ್ ಪ್ರದೇಶದಲ್ಲಿ ನೆಟ್ವರ್ಕ್ ಕಾರ್ಯನಿರ್ವಹಿಸುವುದಿಲ್ಲ. ಗೋವಾದ ಕಚೇರಿಯಿಂದ ಬೆಳಗಾವಿಯ ಜಾಂಬೋಟಿಯಾವರೆಗೂ 4 ಗಂಟೆ ಸಂಪರ್ಕ ಕಟ್ ಆಗುತ್ತೆ. ಹೀಗಾಗಿ ಕಂಟೈನರ್ ವಾಹನದಲ್ಲಿದ್ದ ಹಣ ಮಿನಿ ಗೂಡ್ಸ್ಗೆ ಡಂಪ್ ಮಾಡಿ ಹಣ ಸಾಗಾಟ ಮಾಡಲು
ಮಾಡಲು ಇದು ಸೂಕ್ತವಾದ ಸ್ಥಳ. ರಾಬರಿ ಮಾಡಿದ್ರೂ ಯಾರಿಗೂ ಸಂಪರ್ಕ ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ಚೋರ್ಲಾ ದರೋಡೆಕೋರರು ಮಾಡಿಕೊಂಡ್ರ ಎಂಬ ಅನುಮಾನ ಮೂಡ್ತಿದೆ. ಪುಡಾರಿ ನಾಯಕ ರಾಜೀವ್ ಗೌಡ ಬಂಧನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ನಿನ್ನೆ ರಾಜೀವ್ ಗೌಡ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡಿದ್ದು, ಯಾವುದೇ ಕ್ಷಣದಲ್ಲಿ ಶಿಡ್ಲಘಟ್ಟ ಧಮ್ಕಿ ನಾಯಕ ಅರೆಸ್ಟ್ ಆಗುವ ಸಾಧ್ಯತೆಗಳಿದೆ. ಬಂಧನ ಭೀತಿಯಿಂದ ಕಳೆದ 12 ದಿನಗಳಿಂದ ರಾಜೀವ್ ಗೌಡ ತಲೆಮರೆಸಿಕೊಂಡಿದ್ದ. ಆದರೆ ಪೊಲೀಸರು ರಾಜೀವ್ ಗೌಡ ಬಂಧಿಸುವಲ್ಲಿ ವಿಫಲರಾಗಿದ್ದಾರೆ. ಇದೀಗ ಚಿಂತಾಮಣಿ ಕೋರ್ಟ್ನಿಂದ ರಾಜೀವ್ ಗೌಡ ಬೇಲ್ ಅರ್ಜಿ ವಜಾಗೊಂಡಿದ್ದು, ಈಗಲಾದರೂ ಪೊಲೀಸರು ರಾಜೀವ್ ಗೌಡನನ್ನ ಬಂಧಿಸ್ತಾರಾ ಅನ್ನೋದನ್ನ ನೋಡಬೇಕಿದೆ. ಬಂಧನ ಭೀತಿಯಿಂದ ತಲೆಮರೆಸಿಕೊಂಡಿರುವ ರಾಜೀವ್ ಗೌಡನನ್ನ ಶೀಘ್ರವೇ ಬಂಧಿಸುತ್ತೇವೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ರಾಜೀವ್ ಗೌಡ ಬಂಧನಕ್ಕೆ ಮೊದಲ ದಿನವೇ ಆದೇಶ ನೀಡಿದ್ದೆ, ಬಂಧಿಸೋ ಅಷ್ಟರಲ್ಲಿ ತಪ್ಪಿಸಿಕೊಂಡು ಹೋಗಿದ್ದಾರೆ. ಎಷ್ಟು ದಿನ ಅಂತ ತಪ್ಪಿಸಿಕೊಂಡು ಹೋಗ್ತಾರೆ? ಖಂಡಿತವಾಗಿಯೂ ಹಿಡಿದೇ ಹಿಡಿತೇವೆ, ಯಾವುದೇ ಮುಲಾಜಿಲ್ಲ, ಯಾರ ಒತ್ತಡಕ್ಕೂ ಮಣಿಯೋದಿಲ್ಲ ಅಂತ ತಿಳಿಸಿದ್ರು. ಇಲ್ಲ, ಖಂಡಿತವಾಗಿ ಇಲ್ಲ. ನಾನು ಭಾಳ ಕಠಿಣವಾಗಿ ಸೂಚನೆ ಕೊಟ್ಟಿದ್ದೇನೆ. ಮೊದಲನೇ ದಿವಸನೇ ಹೇಳಿದೆ ಅವರಿಗೆ ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿ ಅಂತೇಳಿ. ಅಷ್ಟರಲ್ಲೇ ಅವರು ತಪ್ಪಿಸ್ಕೊಂಡು ಹೋಗಿದ್ದಾರೆ. ಎಲ್ಲಿಗೆ ತಪ್ಪಿಸ್ಕೊಂಡು ಹೋಗ್ತಾರೆ? ಎಷ್ಟು ದಿವಸ ತಪ್ಪಿಸ್ಕೊಂಡು ಹೋಗ್ತಾರೆ? ನಾವು ಖಂಡಿತವಾಗಿ ಹಿಡ್ದಾಕ್ತೀವಿ. ಅದರಲ್ಲಿ ಯಾವುದೇ ಮುಲಾಜು ಇಲ್ಲ, ಯಾವುದೇ ನಾವು ಕಾಂಪ್ರಮೈಸ್ ಕೂಡ ಇಲ್ಲ, ಯಾರ ಒತ್ತಡಕ್ಕೂ ನಾವು ಮಣಿಯೋದಿಲ್ಲ. ಇಲ್ಲ, ಖಂಡಿತವಾಗಿ ಇಲ್ಲ. ನಾನು ಭಾಳ ಕಠಿಣವಾಗಿ ಸೂಚನೆ ಕೊಟ್ಟಿದ್ದೇನೆ. ಮೊದಲನೇ ದಿವಸನೇ ಹೇಳಿದೆ ಅವರಿಗೆ ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿ ಅಂತೇಳಿ. ಅಷ್ಟರಲ್ಲೇ ಅವರು ತಪ್ಪಿಸ್ಕೊಂಡು ಹೋಗಿದ್ದಾರೆ. ಎಲ್ಲಿಗೆ ತಪ್ಪಿಸ್ಕೊಂಡು ಹೋಗ್ತಾರೆ? ಎಷ್ಟು ದಿವಸ ತಪ್ಪಿಸ್ಕೊಂಡು ಹೋಗ್ತಾರೆ? ನಾವು ಖಂಡಿತವಾಗಿ ಹಿಡ್ದಾಕ್ತೀವಿ. ಅದರಲ್ಲಿ ಯಾವುದೇ ಮುಲಾಜು ಇಲ್ಲ, ಯಾವುದೇ ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.